ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಹಾರಾಷ್ಟ್ರದ ಸ್ಪೆಷಲ್ ರೆಸಿಪಿ ಭಾಕರ್ವಾಡಿನ ಈಸಿಯಾಗಿ ಮನ್ಯಾಗ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಮೊದಲು ಇದಕ್ಕೊಂದು ಸ್ವೀಟ್ ಚಟ್ನಿ ಮಾಡ್ಕೊಳ್ಳಂತ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು, ಹುಣಸೆಹಣ್ಣು ಹಾಕ್ಕೊಂಡಿರ್ತಲ್ಲ ಅದರ 2 ಪಟ್ಟರಷ್ಟು ಬೆಲ್ಲ ಹಾಕ್ಕೊಂಡು ಒಂದು ಸಣ್ಣ ಲೋಟ ನೀರು ಹಾಕ್ಕೊಂಡು ಈ ರೀತಿ ಕುದಿಸಿ ತಗೋಬೇಕು. ಅದನ್ನು ಈ ರೀತಿ ಹುಣಸೆಹಣ್ಣು ಮೆತ್ತಗಾಗೋ ಮಟ್ಟ ಕುದಿಸ್ಬೇಕಾಗ್ತೈತಿ. ಕುದ್ದ ಮೇಲೆ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದನ್ನು ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡೋಣಂತ. ಅಲ್ಲಿ ಮಟ್ಟ ನಾವು ಭಾಕರ್ವಾಡಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡೇನಿ, 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೇನಿ, 1 ಟೀ ಸ್ಪೂನಷ್ಟು ಅಜ್ವೈನನ ಈ ರೀತಿ ಕೈಯಿಂದ ತಿಕ್ಕಿ ಹಾಕೋಬೇಕಾಗ್ತೈತಿ. ಹಾಕೊಂಡ್ಮೇಲೆ ಚಲೋ ತಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲೇ ನೀವು ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಬೋದು. ಆದರೆ ಚಲೋ ತಂಗೆ ಕ್ರಿಸ್ಪಿ ಆಗಬೇಕಪ್ಪ, ಇನ್ನು ಹೊರಗಡೆ ತರ್ತೇವಲ್ಲ ಭಾಕರ್ವಾಡಿ ಅದೇ ರೀತಿ ಆಗಬೇಕಂದ್ರೆ ಇದಕ್ಕೆ ಮೈದಾ ಹಿಟ್ಟನ್ನು ಯೂಸ್ ಮಾಡಬೇಕಾಗ್ತೈತಿ. ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣಂತ. ಎಣ್ಣೆ ಹಾಕ್ಕೊಂಡ್ಮೇಲೆ ಇನ್ನೊಂದು ಸರ್ತಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಿಟ್ಟು ಚಲೋ ತಂಗೆ ಹೊಂದ್ಕೊಳ್ಳುವಂಗೆ ಈ ರೀತಿ ತಿಕ್ಕಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಎಣ್ಣೆ ನೀವು ಬೇಕಂದರೆ ಕಾಯಿಸಿನೂ ಹಾಕೋಬೋದು, ಇಲ್ಲಾಂದರೆ ಹಂಗೆ ಎಣ್ಣೆನೂ ಹಾಕೋಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಮುಷ್ಟಿ ಮಾಡಿದರೆ ಈ ರೀತಿ ಮುಷ್ಟಿ ಆಗಬೇಕು. ಭಾಳ ಪ್ರೆಸ್ ಮಾಡಿ ಮಾಡಬಾರ್ದು, ಸಾವಕಾಶ ಹಿಂಗೆ ಪ್ರೆಸ್ ಮಾಡಿದರೆ ಈ ರೀತಿ ಮುಷ್ಟಿ ಆಗಬೇಕು. ಈಗ ಕರೆಕ್ಟಾಗಿ ಹಿಟ್ಟು ಮತ್ತು ಎಣ್ಣೆ ಒಂದಕ್ಕೊಂದು ಕರೆಕ್ಟಾಗಿ ಹೊಂದ್ಕೊಂಡೈತಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟು ನಾದ್ಕೋಬೇಕು. ಭಾಳ ಮೆತ್ತಗೆ ನಾದಬಾರ್ದು ಇದಕ್ಕೆ ಹಿಟ್ಟು. ಆಮೇಲೆ ಮೈದಾ ಯಾವಾಗಲೂ ಜಾಸ್ತಿ ನೀರು ಹಿಡಿಯೋಂಗಿಲ್ಲ, ಅದಕ್ಕೆ ಸ್ವಲ್ಪ ನೀರು ಯೂಸ್ ಮಾಡಿ ರೀತಿ ಗಟ್ಟಿಯಾಗಿ ನಾದ್ಕೋಬೇಕು. ಇದನ್ನು ಹಿಂಗೆ ಹಿಟ್ಟು ನಾದ್ಕೊಂಡ್ಮೇಲೆ ಚಲೋ ತಂಗೆ ಇದನ್ನು ಈ ರೀತಿ ಮಿದ್ಕೋಬೇಕು. ಗಟ್ಟಿನೇ ಇರಬೇಕು, ಹಿಟ್ಟು ಮೆತ್ತಗಾಗಬಾರ್ದು. ಈಗ ಇದನ್ನು ಮುಚ್ಚಿ ಒಂದು 15-20 ನಿಮಿಷ ಸೈಡ್ಗೆ ಇಟ್ಬಿಡೋಣಂತ. ಈಗ ಇದಕ್ಕೆ ಭಾಕರ್ವಾಡಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣಂತ. 1 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನಷ್ಟು ಧನಿಯಾ ಕಾಳು, 1 ಟೀ ಸ್ಪೂನ್ ಎಳ್ಳು, 2 ಟೀ ಸ್ಪೂನಷ್ಟು ಒಣ ಕೊಬ್ಬರಿ ತುರಿ, 1 ಟೀ ಸ್ಪೂನಷ್ಟು ಸೋಂಪು ಕಾಳು ಅಥವಾ ಬಡೆ ಸೊಪ್ಪು ಅಂತೆಲ್ಲ ಅದನ್ನು ಹಾಕ್ಕೊಂಡು ಲೋ ಫ್ಲೇಮ್ನಾಗ ಇದು ಮಸಾಲದ ಪರಿಮಳ ಎಲ್ಲ ಬರೋ ಮಟ್ಟ ಚಲೋ ತಂಗೆ ಹುರ್ಕೋಬೇಕು. ಇದನ್ನು ಭಾಳ ಉರಿಬಾರ್ದು, ಯಾಕಂದರೆ ಕೊಬ್ಬರಿ ಮತ್ತು ಹೊತ್ತಿ ಬಿಡ್ತೈತಿ. ಮಸಾಲದ ಪರಿಮಳ ಬರಾಕತ್ತಂದ್ರೆ ಇದನ್ನು ತೆಗೆದು ಸೈಡಿಗೆ ಇಟ್ಬಿಡೋಣಂತ. ಈಗ ಇದನ್ನು ಪಾತ್ರೆ ಸ್ವಲ್ಪ ಬಿಸಿ ಐತಲ್ಲ, ಇದ್ರೊಳಗೆ ಒಣ ಮಸಾಲ ಎಲ್ಲ ಹಾಕ್ಕೊಳ್ಳಂತ. ಕೆಂಪು ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಒಂದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, 1 ಸಣ್ಣ ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದು ತಣ್ಣಗಾಗಕ್ಕೆ ಇಟ್ಬಿಡೋಣಂತ. ಭಾಕರ್ವಾಡಿಗೆ ಸ್ಪೆಷಲ್ ಮಸಾಲ ನೋಡ್ರಿ ಇದು ಈಗ ತಣ್ಣಗಾಗೈತಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣಂತ. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಸಕ್ಕರೆ ಮತ್ತು 1 ಸಣ್ಣ ಟೀ ಸ್ಪೂನಷ್ಟು ಆಮ್ಚೂರ್ ಪೌಡ್ರ್ ಹಾಕ್ಕೊಂಡು ಇದನ್ನು ಪೂರ್ತಿ ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಆಮ್ಚೂರ್ ಪೌಡ್ರ್ ಇಲ್ಲ ಅಂದರೆ ಬಿಡ್ಬೋದು. ಈ ರೀತಿ ಸಣ್ಣಗೆ ಪೌಡ್ರ್ ಹಾಕಬೇಕಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ತೆಗೆದು ಇಟ್ಕೋತೇನೆ ನಾನು. ಈಗ ನಮ್ದು ಮೀಠಿ ಚಟ್ನಿ ಅಥವಾ ಹುಣಸೆ ಹಣ್ಣಿನ ಚಟ್ನಿ ರೆಡಿ ತಣ್ಣಗಾಗೈತಿ. ಈಗ ಇದನ್ನು ಸೋಸ್ಕೊಳ್ಳೋಣಂತ. ಒಂದು ಜಾಳ್ಗೆ ಒಳಗೆ ಪೂರ್ತಿಯಾಗಿ ಸೋಸ್ಕೋಬೇಕು ಇದನ್ನು. ಆಮೇಲೆ ಒಂದು ಚಮಚಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊತ ಪೂರ್ತಿಯಾಗಿ ಇದನ್ನು ಸೋಸಿ ತೆಗಿತೇನೆ. ಈಗ ಇದಕ್ಕೆ ಮಸಾಲ ಹಾಕ್ಕೊಳ್ಳೋಣಂತ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, 1 ಸಣ್ಣ ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಸಣ್ಣ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡಿದರೆ ನಮ್ಮ ಸ್ವೀಟ್ ಚಟ್ನಿ ರೆಡಿ ಆಯ್ತು. ಇದನ್ನು ನೀವು ಯಾವ ಚಾಟ್ಸ್ಗೆ ಬೇಕಂದ್ರೂ ಯೂಸ್ ಮಾಡ್ಬೋದು ಈ ರೀತಿ ಚಟ್ನಿ ಮಾಡಿಕೊಂಡು. ಈಗ ಒಂದು 20 ನಿಮಿಷ ಆಗೈತಿ. ಹಿಟ್ಟು ಸ್ವಲ್ಪ ನೆನೆದೈತಿದೆ. ಇದಕ್ಕೆ ಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಲೋ ತಂಗಿ ಈ ರೀತಿ ಮಿದ್ಕೋಬೇಕು ಇದನ್ನು. ಅದಕ್ಕೆ ನಾವು ಮೊದಲೇ ಹಿಟ್ಟು ಭಾಳ ಮೆತ್ತಗೆ ನಾದಿಡಬಾರ್ದು. ಹಿಟ್ಟು ನಾದುವಾಗ ಗಟ್ಟಿನೇ ಇರಬೇಕು. ಈ ರೀತಿ ಮಿದ್ಕೊಂಡ್ಮೇಲೆ ಇದನ್ನು ಈಕ್ವಲ್ ಆಗಿ 2 ಉಳ್ಳಿ ಮಾಡಿ ತಗೋತೇನೆ ನಾನು. ಉಳ್ಳಿ ಯಾವಾಗಲೂ ಇದನ್ನು ಮಾಡುವಾಗ ಸ್ವಲ್ಪ ದೊಡ್ಡದೇ ಇರಬೇಕು. ಅಂದರೆ ನಾವು ಭಾಕರ್ವಾಡಿ ಯಾವ ಸೈಜಿಗೆ ಮಾಡ್ತೀವಲ್ಲ ಆ ಸೈಜಿನ ಮೇಲೆ ನಾವು ಉಳ್ಳಿ ತೊಗೋಬೇಕಾಗ್ತೈತಿ. ಈಗ ಇದನ್ನು ಎಣ್ಣೆ ಅಥವಾ ಹಿಟ್ಟು ಏನೂ ಹಚ್ಚಲಾರ್ದನ್ನ ಈ ರೀತಿ ಲಟ್ಟಿಸ್ಕೋಬೇಕು. ಯಾಕಂದರೆ ನಾವು ಹಿಟ್ಟು ಮಿದ್ದುವಾಗ ಸ್ವಲ್ಪ ಎಣ್ಣೆ ಹಚ್ಚಿರ್ತೇವಲ್ಲ, ಅದಕ್ಕೆ ಹಂಗೆ ಲಟ್ಟಿಸ್ಕೋಬೋದು. ಇದನ್ನು ಭಾಳ ದಪ್ಪನೂ ಅಲ್ಲ, ಭಾಳ ತೆಳ್ಳಗೂ ಅಲ್ಲ, ಈ ಸೈಜಿಗೆ ಲಟ್ಟಿಸ್ಕೊಂಡು ಈಗ ಇದನ್ನು ನಾವು ರೆಕ್ಟ್ಯಾಂಗಲ್ ಶೇಪ್ನಾಗ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಲಟ್ಸೋವಾಗ ಕರೆಕ್ಟಾಗಿ ರೌಂಡಾಗಿ ಲಟ್ಸ್ಬೇಕಂತೇನಿಲ್ಲ, ಯಾಕಂದರೆ ನಾವು ಆಮೇಲೆ ಈ ರೀತಿ ಕಟ್ ಮಾಡ್ಕೋತೇವೆ ಸೈಡ್ಸ್ ಎಲ್ಲ.
ಈ ರೀತಿ ಸೈಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಸೈಡ್ ಬಂದಿದ್ದೆಲ್ಲ ತೆಗೆದು ಮತ್ತು ನೆಕ್ಸ್ಟ್ ಇನ್ನೊಂದು ಉಳ್ಳಿ ಲಟ್ಟಿಸ್ತಿರ್ತೀವಲ್ಲ ಅದರೊಳಗೆ ಮಿಕ್ಸ್ ಮಾಡಿ ಲಟ್ಟಿಸ್ಬೋದು ಅದನ್ನು. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಸ್ವೀಟ್ ಚಟ್ನಿನ ಚಲೋತಂಗೆ ಹಚ್ಚಬೇಕು. ಯಾಕಂದರೆ ಭಾಕರವಾಡಿ ನಾವು ತಿನ್ನೋವಾಗ ಯಾವಾಗಲೂ ಕಟ್ಟಿ ಮೀಟಿ ಇರ್ತೈತಲ್ಲ, ಹುಳಿ ಹುಳಿ ಖಾರವಾಗಿ, ಅದಕ್ಕೆ ನಾವು ಮಾಡ್ಕೊಂಡಿರುವಂಥ ಸ್ವೀಟ್ ಚಟ್ನಿನ ಚಲೋತಂಗೆ ಹಚ್ಚಬೇಕು. ರೀತಿ ಹಚ್ಚಿದ ಮೇಲೆ ಆಮೇಲೆ ಇಲ್ಲಿ ಒಂದು ಸೈಡಿಗೆ ಮಾತ್ರ ಏನು ಹಚ್ಚಬಾರ್ದು, ಯಾಕಂತ ಆಮೇಲೆ ಹೇಳ್ತೀನಿ. ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಭಾಕರವಾಡಿ ಮಸಾಲಾನ ಇದ್ರ ಮೇಲೆ ಚಲೋತಂಗೆ ಹಾಕ್ಕೋಬೇಕು. ಜಾಸ್ತಿ ಮಸಾಲಾನ ಹಾಕ್ಬೇಕು ಇದಕ್ಕೆ. ಈ ರೀತಿ ಭಾಳಷ್ಟು ಮಸಾಲ ಹಾಕೊಂಡ್ಮೇಲೆ ಈ ರೀತಿ ಚಲೋತಂಗೆ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಒಂದು ಸೈಡ್ ಏನು ಗ್ಯಾಪ್ ಬಿಟ್ಟಿದ್ವಿಲ್ಲ ಅಲ್ಲೇ ನೀರು ಹಚ್ಕೋಬೇಕು, ಯಾಕಂದರೆ ಇದನ್ನು ಅಂಟಿಸ್ಬೇಕಲ್ಲ. ನೀರು ಹಚ್ಕೊಂಡ್ಮೇಲೆ ಈ ರೀತಿ ಒಂದು ಸೈಡಿಂದ ರೋಲ್ ಮಾಡ್ಕೊತ ಹೋಗ್ಬೇಕು. ಇದನ್ನು ಈಸಿಯಾಗಿ ರೋಲ್ ಆಗ್ತೈತಿ. ಈ ರೀತಿ ಸ್ವಲ್ಪ ಟೈಟಾಗಿ ಈ ರೀತಿ ರೋಲ್ ಮಾಡ್ಕೊತ ಹೋಗ್ಬೇಕು. ಸ್ವಲ್ಪ ಟೈಟಾಗಿನೇ ಸುತ್ತಬೇಕು ಇದನ್ನು. ಈ ರೀತಿ ರೋಲ್ ಮಾಡಿದ ಮೇಲೆ ನಾವು ಒಂದು ಸೈಡಿಗೆ ನೀರು ಹಚ್ಕೊಂಡಿರ್ತೇವಲ್ಲ ಅದನ್ನು ಈ ರೀತಿ ಇದ್ರ ಮೇಲೆ ಹಾಕ್ಕೊಂಡು ಚಲೋತಂಗೆ ಪ್ರೆಸ್ ಮಾಡಬೇಕು. ಒಂದು ಸೈಡಿಗೆ ಇದನ್ನು ಈ ರೀತಿ ಹೊಳ್ಳಿಸಿ ಹಾಕಿ ಚಲೋತಂಗೆ ಪ್ರೆಸ್ ಮಾಡಬೇಕು. ಯಾಕಂದರೆ ನಾವು ಇದನ್ನು ಎಣ್ಣೆ ಒಳಗೆ ಹಾಕಿದ ಮೇಲೆ ಪೀಸ್ನಾಗ ಕಟ್ ಮಾಡಿ ಎಣ್ಣೆ ಒಳಗೆ ಹಾಕಿದ ಮೇಲೆ ಬಿಟ್ಕೋಬಾರ್ದದ. ಯಾಕಂದರೆ ನಾವು ಇದನ್ನು ಕಟ್ ಮಾಡ್ಕೋತೇವಲ್ಲ ರೌಂಡಾಗಿ, ಅವಾಗ ಎಣ್ಣೆ ಒಳಗೆ ಹಾಕಿದ್ಮೇಲೆ ಬಿಟ್ಕೋಬಾರ್ದು. ಅದಕ್ಕೆ ಈ ರೀತಿ ಸ್ವಲ್ಪ ಟೈಟಾಗಿನೇ ಚಲೋತಂಗೆ ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಸ್ವಲ್ಪ ಈ ರೀತಿ ಸ್ವಲ್ಪ ರೋಲ್ ಮಾಡಿಕೊಂಡು ಆಮೇಲೆ ಎರಡೂ ಸೈಡ್ ಸ್ವಲ್ಪ ಕಟ್ ಮಾಡಿ ತಗೋಬೇಕು. ಎಕ್ಸ್ಟ್ರಾ ಏನು ಬಂದಿರ್ತೈತಲ್ಲ ಅದನ್ನು ಸ್ವಲ್ಪ ಈ ರೀತಿ ಕಟ್ ಮಾಡಿ ತೆಗೆದುಬಿಡ್ಬೇಕು. ಆಮೇಲೆ ನಮ್ಗೆ ಯಾವ ಸೈಜಿಗೆ ಬೇಕಲ್ಲ ಭಾಕರವಾಡಿ ಆ ಸೈಜಿಗೆ ಈ ರೀತಿ ಚಾಕುಲೆ ಕಟ್ ಮಾಡ್ಕೊತ ಹೋಗ್ಬೇಕು. ನಾವು ಭಾಳ ಸಣ್ಣದು ಭಾಕರವಾಡಿ ಮಾಡ್ತೀವಿ ಅಂದರೆ ಅವಾಗ ಉಳ್ಳಿ ಸೈಜ್ ಸಣ್ಣದು ತೊಗೋಬೇಕಾಗ್ತೈತಿ. ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಮಾಡಾಕತ್ತೇನೆ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಇದನ್ನು ಕೈ ಒಳಗಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು. ನೋಡಿರಿ ಭಾಕರವಾಡಿ ರೆಡಿ ಆಯ್ತಲ್ಲ. ಈಗ ನಾನು ಇಷ್ಟು ಇದೇ ರೀತಿ ಮಾಡಿ ಇಟ್ಕೋತೇನೆ. ಆಮೇಲೆ ಒಂದು ಸೈಡ್ ಎಣ್ಣೆ ಕಾಯ್ಕಿಟ್ಕೊಂಡಿದ್ದೆ. ಎಣ್ಣೆ ಚಲೋತಂಗೆ ಕಾದ್ಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಟು ಕರಿಬೇಕಾಗ್ತೈತೆ ಭಾಕರವಾಡಿ. ಹೈ ಫ್ಲೇಮ್ನಾಗ ಇಟ್ಟು ಕರಿಬಾರ್ದು, ಯಾಕಂದರೆ ಕಲರ್ ಚೇಂಜ್ ಆಗ್ತೈತಿ, ಒಳಗೆ ಹಸಿ ಹಂಗೆ ಉಳ್ಕೊಂಡು ಬಿಡ್ತೈತಿ, ಕ್ರಿಸ್ಪಿ ಆಗಂಗಿಲ್ಲ. ಲೋ ಟು ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಟು ಚಲೋತಂಗೆ ಈ ರೀತಿ ಕೆಂಪಗೆ ಕ್ರಿಸ್ಪಿ ಆಗೋ ಮಟ್ಟ ಕರಿಬೇಕಾಗ್ತೈತಿ. ಇದನ್ನು ನೋಡಿರಿ, ಇಷ್ಟು ಕರೆದ್ರೆ ನಮ್ಮದು ಭಾಕರವಾಡಿ ಈಸಿಯಾಗಿ ಮನ್ಯಾಗನ ರೆಡಿ ಮಾಡ್ಕೋಬೋದು. ನಾವು ರೆಡಿ ಆಯಿತು. ಭಾಳ ಈಸಿ ಐತಿ ಮಾಡೋದು. ಸ್ವೀಟ್ ಚಟ್ನಿ ಮಸಾಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿವಿ ಅಂದರೆ ಯಾವಾಗ ಬೇಕಂದ್ರೂ ನಾವು ಮಾಡ್ಕೋಬೋದು. ಇದನ್ನು ಈ ರೀತಿ ಮಾಡಿಕೊಂಡು ವಾರದಿಂದ 15 ದಿನದವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈ ಭಾಕರವಾಡಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.